ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯಾಕ್ಟಿ ಅಮಿತ್. ಸೊ ಇವತ್ತು ನಾನು ನಮ್ಮ ಚಾನಲಲ್ಲಿ ಏನರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಸೊ PUC ಎಕ್ಸಾಮ್ 3 ಬರೀತಾ ಇರುವಂಥ ಸ್ಟೂಡೆಂಟ್ಸ್ಗೆ ಸೊ ಏನು ಟೈಮ್ ಟೇಬಲ್ ರಿಲೀಸ್ ಮಾಡಿದ್ರಲ್ಲ, ಸೊ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಡೇಟನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ಅವರು ಏನು ನೀವು ಎಕ್ಸಾಮ್ ಎಷ್ಟು ಸಬ್ಜೆಕ್ಟ್ಸ್ ಕಟ್ಟಬೇಕು ಅಂತಿದ್ದೀರಾ, ಸೊ ಅದಕ್ಕೆ ಕಟ್ಟೋದಕ್ಕೆ ಟೈಮು ಮತ್ತು ಡೇಟ್ನ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ 23rd ಮೇಯಿಂದ 28th ಮೇವರೆಗೂ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ಆ ಟೈಮಲ್ಲಿ ನೀವು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು. ನೀವು ಎಷ್ಟು ಸಬ್ಜೆಕ್ಟ್ಸ್ ಬರೀತೀರಾ ಅಷ್ಟು ಸಬ್ಜೆಕ್ಟ್ಸ್, ಅದ್ರದ್ದು ಅಮೌಂಟ್ ಏನಿದೆ ಅದನ್ನು ಪೇ ಮಾಡಿಬಿಟ್ಟು ನೀವು ಎಕ್ಸಾಮಿನೇಷನ್ ಕೂತ್ಕೋಬೋದು. ಸೊ ಈಗ ನೀವು ಏನು ಅಪ್ಲಿಕೇಶನ್ ಹಾಕ್ತೀರಾ ಗೊತ್ತಾ, ಅದು ಆಫ್ಲೈನಲ್ಲೂ ಬಿಟ್ಟಿದ್ದಾರೆ, ಆನ್ಲೈನಲ್ಲೂ ಬಿಟ್ಟಿದ್ದಾರೆ. ಸೊ ಆಫ್ಲೈನ್ ಅಂದರೆ ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಾ, ನೀವು ಆ ಕಾಲೇಜ್ಗೆ ಹೋಗ್ಬಿಟ್ಟು ನೀವು ಎಷ್ಟು ಸಬ್ಜೆಕ್ಟ್ ಬರೀತೀರಾ ಅದ್ರದ್ದು ಫೀಸ್ ಕೊಟ್ಬಿಟ್ರೆ ಕಾಲೇಜವ್ರು ಅಪ್ಲೈ ಮಾಡ್ತಾರೆ. ಆನ್ಲೈನಲ್ಲಿ ಅಂದರೆ KSEAB.government.in ಏನೋ ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಸೊ ಅಲ್ಲಿ ಏನು ಡೀಟೇಲ್ಸ್ ಇದೆ ಅದನ್ನು ಅಪ್ಲೋಡ್ ಮಾಡಿದ್ರೆ ಸೊ ನೀವು ಎಕ್ಸಾಮ್ಗೆ ಕೂತ್ಕೋಬೋದು. ಸೊ ಫೀಸ್ ನೋಡೋದಾದರೆ, ಒಂದು ಸಬ್ಜೆಕ್ಟ್ ಫೇಲ್ ಆಗಿ ನೀವು ಒಂದು ಸಬ್ಜೆಕ್ಟ್ ಏನಾದರೂ ಕಟ್ಟಬೇಕು ಅಂತಿದ್ರೆ 140 ರೂಪೀಸ್, 2 ಸಬ್ಜೆಕ್ಟ್ ಇದ್ದರೆ ಸಮಥಿಂಗ್ ಅರೌಂಡ್ 270 ರೂಪೀಸ್ ಏನೋ ಇದೆ 2 ಸಬ್ಜೆಕ್ಟ್ಗೆ, ಅಥವಾ ಇನ್ನು 2ಕ್ಕಿಂತ ಜಾಸ್ತಿ ಇದ್ದರೆ 400 ರೂಪಾಯಿ 400 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಸೊ ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಸೊ ಇದೇ ರೀತಿ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.